ಡೋರ್ ತೆಗಿಯೋ. ನಿಲ್ಸಿ! ದಯವಿಟ್ಟು ನಿಲ್ಸಿ! ಅಯ್ಯೋ, ಏನ್ರಿ ಏನ್ರಿ? ಏನ್ರಿ ಏನ್ರಿ? ನಿತ್ಯ, ಕಾಪಾಡ್ಕೊಂಡಿರಿ, ನಿಮ್ಮನ್ನ ಸಾವಿಂದ ಉಳಿಸ್ಕೊಂಡಿರಿ. ನಂಬಕ್ಕಾಗ್ತಿಲ್ಲ ನಿತ್ಯ. ಸಾವಿನ ಬಾಗ್ಲ ತನಕ ಹೋಗಿದ್ ನನ್ನ ತಿರ್ಗಾ ಹೇಗ್ ಕರ್ಕೊಂಡ್ ಬಂದೆ? ನಿಮ್ಗೆ ಮಾತು ಕೊಟ್ಟಿದ್ನಲ್ವರಿ, ನಿಮ್ಗೋಸ್ಕರ ಆ ಯಮನ್ ಜೊತೆ ಬೇಕಾದ್ರೂ ಹೋರಾಡ್ತೀನಿ ಅಂತ. ಒಂದ್ ವೇಳೆ ಸಾವೇನಾದ್ರೂ ಬಂದ್ರೆ ಆ ಮೃತ್ಯು ಮುಂದೆ ನಿಮಗಿಂತ ಮೊದಲು ನಾನಿರ್ತೀನಿ ಅಂತ ನನ್ನ ದಾಟ್ಕೊಂಡೆ ಏನಾದ್ರೂ ನಿಮ್ ಹತ್ರ ಬರ್ಬೇಕು ಅಂತ ಮಾತುಳಿಸ್ಕೊಂಡೆ. ಶಿಕ್ಷೆ ಆಗತ್ತೆ ಅಂತ ಹೊರಗಡೆ ಮಾತಾಡ್ತಿದ್ದಾರೆ. ಎಷ್ಟು ವರ್ಷ ಶಿಕ್ಷೆ ಆಗಬಹುದು? ನಿರ್ಭಯ ಲಾ ಪ್ರಕಾರ ಈ ಅಪರಾಧಿಗೆ ಮರಣ ಶಿಕ್ಷೆ ವಿಧಿಸ್ತಿದ್ದೀನಿ. ನಾನು ನಿನ್ನಮ್ಮನ ಋಣದಲ್ಲಿದ್ದೀನಿ. ಜೈ ಗಂಗಾ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಅವ್ರ ಬಗ್ಗೆ ನಾನ್ ನೋಡ್ಕೋತೀನಿ.
ನನ್ನ ಹಣೆ ಮೇಡಮ್, ನಿಮ್ಮಮ್ಮನೇ ಮಲ್ಲಿಕಾನ ಈ ಸಿಟಿಯಲ್ಲಿ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಬಚ್ಚಿಟ್ಟಿದ್ದಾರೆ. ಆ ಶರತ್ ಏನಾದ್ರೂ ಹೇಳಿದ್ನಾ? ಕೆಲ್ಸದವಳ ಹಾಗೆ ನೋಡ್ಬೇಕಾ ತುಳಸಿನ? ಮಾಮ್ ಗೆಸ್ಟ್ ಹಾಗೆ ನೋಡ್ತಾಳೆ. ಯಾಕೆ? ಗಂಗಾ ಮೇಲೆ ಅಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾಳೆ. ಯಾಕೆ? ಜೈನ್ನ ಯಾಕೆ ಅರೆಸ್ಟ್ ಮಾಡಿಸಿದ್ಲು? ಜೈಗೆ ಗಲ್ ಶಿಕ್ಷೆ ಆದ್ರೂ ಕಾಪಾಡ್ದೆ ಜೈನ ಯಾಕೆ ಕೊಲ್ಬೇಕು ಅಂದ್ಕೊಂಡ್ಲು? ಅಷ್ಟಕ್ಕೂ ಮಾಮ್ ಮೋಟಿವ್ ಏನು ತಿಳ್ಕೋಬೇಕು. ಬಟ್ ಹೇಗೆ? ಎಸ್, ಏನಾಯ್ತು ಸ್ವಾಮಿ? ನೀವು ಸುಮ್ಮನೆ ಇರ್ತೀರಾ? ಆ ತಪ್ಪೇನು ಅಂತ ಹೇಳಿ ಸ್ವಾಮಿ. ಇಬ್ರು ಜಾತಕನು ಸರಿಯಾಗಿ ನೋಡಿ ಒಳ್ಳೆ ಮುಹೂರ್ತದಲ್ಲೇ ನಡೆಸಿರೋ ಮದುವೆ ಸ್ವಾಮಿ. ಅಂದಾಗ ತಪ್ಪೇಗಾಗತ್ತೆ? ಆ ತಪ್ಪೇನೋ ನಿಮ್ ಸೊಸೆಗೆ ಗೊತ್ತು. ನನ್ನ ನಿತ್ಯ ಯಾವ ತಪ್ಪು ಮಾಡಲ್ಲ, ಅವಳು ಯಾವ ತಪ್ಪು ಮಾಡಿಲ್ಲ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ. ಕಾಣ್ದೇ ಇರೋ ನಿಜದ ಹಿಂದೆ ಕಾಣ್ದೇ ಇರೋ ಕಾರಣ ಇರುತ್ತೆ. ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸ್ವಾಮಿ. ಕೆಲವು ತಲೆಮಾರಿಂದ ನಿಮ್ಮ ವಂಶದಲ್ಲಿರೋ ವಿಧಿವಿಧಾನಕ್ಕೆ ಈ ತಲೆಮಾರಲ್ಲಿ ವಿರಾಮ ಕೊಡಬೇಕು ಅಂತ ಪ್ರಯತ್ನ ನಡೀತಿದೆ. ಅಪಾಯ ತಪ್ಪಿಸ್ಕೊಳ್ಳೋದಿಕ್ಕೆ ದಾರಿ ಹುಡುಕ್ತಿದ್ದೀರಿ. ಅಮ್ಮ ಅವರಿಗೆ ನೈವೇದ್ಯ ಕೊಡೋದನ್ನ ನಿಲ್ಲಿಸಿದ್ದೀರಿ. ಅದಕ್ಕೆ ಈ ಅನರ್ಥ ಎಲ್ಲ ನಡೀತಿದೆ. ಇವಳು ಹೀಗ್ ನಿಜ ಹೇಳೋದಿಲ್ವೋ? ಹೌದೌದು, ಕಬ್ಬೆ ಬೆಲ್ಲ ಕೊಡು ಅಂದ್ರೆ ಕೊಡತ್ತಾ? ಮಿಷಿನ್ ನಲ್ಲಿ ತಿರುಗಿಸಿದ್ರೆ ಕೊಡತ್ತೆ. ನಾನು ಅವಳಲ್ಲಿ ಶತ್ರುನ ನೋಡಿಲ್ಲ. ಅವಳು ನನಗೆ ಹೇಳ್ದೇ ಇರೋ ಅವಳ ಶತ್ರುನ ಯಾರು ಅಂತ ನಾನು ಕೇಳ್ತಿದ್ದೀನಿ. ದಯವಿಟ್ಟು ನಮ್ಮಿಬ್ರು ಮಧ್ಯೆ ಬರಬೇಡಿ. ನಿತ್ಯ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರೆ, ನನ್ನನ್ನು ನೀನು ನಿನ್ನವನು ಅಂತ ನಂಬಿದ್ರೆ, ನಿನಗೋಸ್ಕರ ನಾನು ಜೀವ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನೀನು ಅನ್ಕೊಂಡಿದ್ರೆ, ನನ್ನ ಜೊತೆ ನೀನು 7 ಹೆಜ್ಜೆ ನಡೆದು ಯಾವತ್ತೂ ಜೊತೆ ಇರ್ತೀನಿ ಅಂತ ನಂಬಿದ್ರೆ, ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು. ನಿನಗಾಗಿರೋ ಸಮಸ್ಯೆ ಏನು ಹೇಳು.
ನಿತ್ಯ ಅಲ್ಲ ಗಂಗಾ ಅಂತ ಹೇಳಿದ್ರೆ ಇವರು ಏನಾಗ್ತಾರೋ, ಈ ಕುಟುಂಬ ಹೇಗ್ ತಗೊಳ್ತಾರೋ, ಹೇಗ್ ನಿಜ ಹೇಳಿ. ನೆನ್ನೆ ಅಷ್ಟೇ ಸಾವಿನ ತನಕ ಹೋಗ್ ಬಂದಿದ್ಯಾ, ಮತ್ತೆ ಯಾಕೋ ನಿನ್ ಮೇಲೆ ಹಣೆ ಮಾಡಿಸ್ಕೋತ್ಯಾ? ಇದು ನನಗೂ ನಿತ್ಯನ್ಗೂ ಸಂಬಂಧಪಟ್ಟಿರೋ ವಿಷಯ ಅತ್ತೆ. ಹೇಳು ನಿತ್ಯ, ನನ್ ಮೇಲೆ, ನನ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು. ನಾನು ಕೇಳ್ತಿರೋದು ಸಮಜಾಯಿಷಿ ಅಲ್ಲ, ನಮ್ ಕುಟುಂಬಕ್ಕೆ ನಾವಿಬ್ರು ಸೇರಿ ಕೊಡ್ಬೇಕಾಗಿರೋ ಉತ್ತರ. ಹೇಳು ನಿತ್ಯ. ನಾನು ಸೊ ವಾಟ್ ಜಾಯ್, ನೀನ್ 3 ಗಂಟೆ ಹಾಕಿ 7 ಹೆಜ್ಜೆ ನಡೆದಿರೋ ಮಾತ್ರಕ್ಕೆ ನಾನ್ 9 ತಿಂಗಳು ಹೊತ್ತು 20 ವರ್ಷ ಕೊಟ್ಟಿರೋ ಪ್ರೀತಿ ಇಲ್ದೇ ಹೋಗತ್ತಾ? ನಾನ್ ನನ್ ಮಗಳನ್ನ ಈ ಮನೆ ಸೊಸೆ ಮಾಡಿದ್ದು ಅವಳಿಲ್ಲಿ ಸಂತೋಷವಾಗಿರ್ತಾಳೆ ಅಂತ. ಅದನ್ ಬಿಟ್ಟು ನಿಮ್ ಪ್ರತಿ ಸಮಸ್ಯೆಗೆ ಅವಳೇ ಕಾರಣ ಅನ್ನೋ ಹಾಗೆ ಅವಳನ್ನ ಕಾರ್ನರ್ ಮಾಡಿ ಟಾರ್ಚರ್ ಮಾಡ್ತೀರಿ ಅಂತಲ್ಲ. ಇಲ್ಲಿ ನಿತ್ಯನ ಯಾರು ಟಾರ್ಚರ್ ಮಾಡ್ತಿಲ್ಲ ಆಂಟಿ. ನಿನ್ ಅಜ್ಜಿ, ಅತ್ತೆ, ಮಾವ, ನೀನು ನೀವೆಲ್ಲ ಏನಂದ್ರಿ ಅಂತ ನಾನ್ ಕೇಳಿಸ್ಕೊಂಡೆ. ಈ ಮನೆಗೆ ನನ್ ನಿತ್ಯ ಎಷ್ಟು ಸೇವೆ ಮಾಡಿದಾಳೆ, ನಿತ್ಯ ಇಂದ ಈ ಮನೆಗಾಗಿರೋ ಹೆಲ್ಪ್ ಏನು ಅಂತ ನಿಮಗೆಲ್ಲ ಗೊತ್ತು. ಆದ್ರೂ ಕೂಡ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ನನ್ ನಿತ್ಯಾನೇ ಅಂತೀರಿ, ಅವಳದೇ ತಪ್ಪು ಅಂತೀರಿ, ಅಪರಾಧಿ ಮಾಡ್ತೀರಿ. ಇಲ್ಲ ಅತ್ಗೆ, ನಿತ್ಯ ನಮ್ಮನೆ ದೀಪ. ಹೌದು, ದೀಪಾನೇ. ಅವಳೂರ್ದು ನಿಮಗ್ ಬೆಳಕು ಕೊಡ್ತಿದ್ದಾಳೆ. ಆ ಕೃತಜ್ಞತೆ ಕೂಡ ಇಲ್ದೆ ಹೇಳ್ಬಾರ್ದಿರೋ ಮಾತು ಹೇಳೋದು, ಶತ್ರು ಹಾಗೆ ನೋಡೋದು. ನಿಮ್ ಹತ್ರ ಮಾತ್ ಕೇಳ್ಬೇಕಾಗಿರೋ ಅವಶ್ಯಕತೆ ನನ್ ನಿತ್ಯಾಗಿಲ್ಲ. ನೀವು ಮಾಡೋ ಆರೋಪ ನಿಜ ಅಲ್ಲ ಅಂತ ಪ್ರೂವ್ ಮಾಡೋ ಅಗತ್ಯ ಅದಕ್ಕಿಂತ ಇಲ್ಲ. ಈ ಚಿತ್ರ ಹಿಂಸೆ ನನ್ ನಿತ್ಯಾಗ್ ಯಾಕೆ ಸಿಗ್ಬೇಕು? ನನ್ ಮಗಳು ಏನು ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ, ಅವಳ ದೊಡ್ಡತನ ಒಳ್ಳೆತನ ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ, ಅವಳ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಅವಳು ಇಲ್ಲಿರೋ ಅಗತ್ಯನೇ ಇಲ್ಲ. ಇದ್ದು ಕಷ್ಟ, ಅವಮಾನ, ವ್ಯಂಗ್ಯ, ಚೀಮಾರಿ ಕೇಳ್ಬೇಕಾಗಿರೋ ಕರ್ಮ ಅವಳಿಗಿನ್ನೂ ಬಂದಿಲ್ಲ. ಆತ್ಮಗೌರವ ಇಲ್ದೇ ಇರೋ ಕಡೆ ನನ್ ಮಗಳು ಇರಲ್ಲ, ಬಿಡಲ್ಲ. ಈಗ್ಲೇ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಡಿವೋರ್ಸ್ ಪೇಪರ್ಸ್ ಮೇಲೆ ನಿತ್ಯ ಹತ್ರ ಸೈನ್ ಮಾಡಿಸಿ ಕಳಿಸ್ತೀನಿ. ನಿಮಗ್ ಬೇಕಾಗಿರೋ ಹೊಸ ಸೊಸೆನೆ ತಂದ್ಕೊಳ್ಳಿ. ನನ್ ನಿತ್ಯ ನನ್ ಜೊತೆಗೆ ಸಂತೋಷವಾಗಿರ್ತಾಳೆ. ಬಾ ನಿತ್ಯ. ಮಾಮ್, ಏನ್ರಿ? ನನ್ ಶವ ದಾಟ್ಕೊಂಡು ನೀನು ಜೈ ಹತ್ರ ಹೊರಟೋಗು. ಮೇಡಮ್. ಹೌದು, ನೀನು ಜೈ ಹತ್ರ ಹೋಗ್ತೀನಿ ಅಂದ್ರೆ ನನಗೆ ಸಾವು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿಂಗೆ ಯಾವತ್ತು ಏನಾಗತ್ತೋ ಅಂತ ನಾನು ದಿನ ದಿನ ಸಾಯಕ್ಕಾಗಲ್ಲ. ಆ ನರಕಕ್ಕಿಂತ ಒಂದೇ ಸಲ ಸಾಯೋದೇ ಒಳ್ಳೇದು. ನನ್ಗೇನಾಗತ್ತೆ ಮೇಡಮ್? ಆಗತ್ತೆ. ಇದಕ್ಕೂ ಜಾಸ್ತಿ ಏನು ಕೇಳ್ಬೇಡ. ನಾನ್ ಬೇಕಾ ಜೈ ಬೇಕಾ ಅಂತ ಯೋಚನೆ ಮಾಡಿ.
ನಿನ್ ವಂಶ ನಿಲ್ಬೇಕು ಅಂತ ನನ್ ಮಗಳ ಪ್ರಾಣ ಹೋಗ್ಬೇಕಾ? ನೀವ್ ಆನಂದವಾಗಿರಕ್ಕೋಸ್ಕರ ನಮ್ ಸಂತೋಷ ತ್ಯಾಗ ಮಾಡ್ಕೋಬೇಕಾ? ಹೇಳಿ. ನೋಡಿ, ನಿಮ್ಗೆ ಜೈ ಎಷ್ಟು ಮುಖ್ಯನೋ ನನಗೆ ನನ್ ಮಗಳು ಅಷ್ಟೇ ಮುಖ್ಯ. ನನ್ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದ್ರೂ ಮಾಡ್ತೀನಿ. ನಿತ್ಯನ ಕಾಪಾಡೋದು ನಿಮಗ್ ಮಾತ್ರ ಕರ್ತವ್ಯನ ಆಂಟಿ? ನಿತ್ಯ ನನ್ನ ಹೆಂಡತಿ ಅಲ್ವಾ? ಅವಳ ಮೇಲೆ ನನಗೆ ಜವಾಬ್ದಾರಿ ಇಲ್ವಾ? ಅವಳು ನಾನು ಕಾಪಾಡ್ಕೊಳ್ಳಲ್ವಾ? ಆದ್ರೂ ನೀವು ನಮ್ಮನ್ನು ಹೇಗ್ ದೂರ ಮಾಡ್ತೀರಾ ಆಂಟಿ? ನಿತ್ಯನಿಗೆ ನನ್ನಂದ್ರೆ ಪ್ರಾಣ. ಅದಕ್ಕೆ ಸಾವಿನಂಚಿಗೆ ಹೋಗಿದ್ ನನ್ನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬಂದ್ಲು. ನಿತ್ಯ ಅಂದ್ರೆ ನಂಗೆ ಜೀವ ಆಂಟಿ. ಅದಕ್ಕೆ ನಿಮ್ಮನ್ನ ಬಿಟ್ಟಿರ್ತೀನಿ ಅಂತ ಹೇಗ್ ಹೇಳಲಿ? ನನ್ ಪ್ರಾಣ ಹೋದ್ರೂ ಹೇಳಲ್ಲ. ನಿಮ್ಮನ್ನ ದೂರ ಮಾಡ್ಕೊಳ್ಳೋದು ಅಂದ್ರೆ ನನ್ನಿಂದ ನಾನೇ ದೂರ ಆದ ಹಾಗೆ. ನಿಮ್ ಜೊತೆ ಸೇರಿ ಬದುಕ್ತಿರೋ ಜೀವನ ನನಗೆ ಸಾವಿಗೆ ಸಮಾನ. ನಿಮ್ಮನ್ನ ನನ್ನ ಬೇರೆ ಮಾಡೋದು ಸಾವೊಂದೇ. ಸಾವು ಕೂಡ ನಮ್ಮನ್ನು ದೂರ ಮಾಡಲ್ಲ ನಿತ್ಯ. ಸಾವೇನಾದ್ರೂ ಬಂದ್ರೆ ನಮ್ಮಿಬ್ರಿಗೂ ಒಟ್ಟಿಗೆ ಬರುತ್ತೆ. ನಾವು ಅಲ್ಲೂ ಕೂಡ ಒಟ್ಟಿಗೆ ಇರ್ತೀವಿ. ನಿತ್ಯನ್ ಬಗ್ಗೆ ನೀವ್ ಯಾಕೆ ಹೆದರ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ನಮ್ಮನ್ನ ಯಾಕೆ ದೂರ ಮಾಡ್ತಿದ್ದೀರ ಅಂತನೂ ನನಗೆ ಗೊತ್ತಾಗ್ತಿಲ್ಲ. ನಮ್ ಪ್ರೀತಿ ನಿಮ್ಗೆ ಇಷ್ಟ ಆಗ್ತಿಲ್ವೋ, ಇಲ್ಲ ನಮ್ಮ ಮನೆಯವ್ರ ಮೇಲಿನ ಕೋಪನೋ, ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ ನನಗೆ ಗೆಸ್ ಮಾಡೋದಕ್ಕಾಗ್ತಿಲ್ಲ ಆಂಟಿ. ನಮ್ಮ ಮನೆಯಿಂದ ನಿತ್ಯನ್ ಇಲ್ಲಿ ಕರ್ಕೊಂಡು ಬರೋವಾಗ ನಿತ್ಯ ಸಂತೋಷವಾಗಿರ್ತಾಳೆ ಅಂದ್ರಿ. ಖಂಡಿತ ಇರಲ್ಲ ಆಂಟಿ. ಒಂದ್ ವೇಳೆ ಇದ್ರು ನನ್ ಜೊತೆ ಇದ್ದಷ್ಟು ಸಂತೋಷವಾಗಿ ನಿಮ್ ಜೊತೆ ಇರಲ್ಲ. ತಾಯಿ ಪ್ರೀತಿಯಿಂದ ನೀವು ಇವಳನ್ನ ಕಟ್ಟಾಕಿದ್ರು ನನಗೋಸ್ಕರ ಇವಳು ಹಾಕೋ ಕಣ್ಣೀರ್ನ ತಡೆಯೋದಕ್ಕಾಗಲ್ಲ.
ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ಆಂಟಿ. ನಿಮ್ಮನೆ ತನಕ ಬಂದಿದೀವಿ ಅಂತ ನಮ್ಮನ್ನ ಕಡೆಗಾಣಿಸ್ಬೇಡಿ ರೂಪ ಅವರೇ. ಇನ್ನು ನಮ್ಗೆ ತಾಳ್ಮೆಯಿಂದ ಇರೋಕ್ಕಾಗಲ್ಲ. ನಿಮ್ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ನಿಮ್ ಮಗಳನ್ನ ನಿಮ್ಮನೇಲೆ ಉಳಿಸ್ಕೊಳ್ಳಿ. ನಡಿ ಜೈ. ನಿನ್ಗೋಸ್ಕರ ಈಗಾಗ್ಲೇ ಎಷ್ಟೋ ಮೆಟ್ಲು ಇಳಿದಿದೀವಿ ಜೈ. ಇನ್ ಇಳಿಯೋಕ್ಕಾಗಲ್ಲ. ನಿನಗ್ ಗೌರವ ಇಲ್ದಿರೋ ಜಾಗದಲ್ಲಿ ನೀನಿರೋ ಅವಶ್ಯಕತೆ ಇಲ್ಲ. ನಡಿ ಜೈ. ಅಜ್ಜಿ, ಬಾರೋ, ಇವಳಂತವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಬಾ. ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಹೋಗೋಣ. ನಾನ್ ಬರಲ್ಲ ಅಜ್ಜಿ. ನಿತ್ಯನ್ ಬಿಟ್ಟು ನಾನು ಬರಲ್ಲ. ಅವ್ರು ಅಷ್ಟೆಲ್ಲ ಅಂದ್ಮೇಲೂ ಯಾವ ಮುಖ ಇಟ್ಕೊಂಡಿರ್ತೀಯೋ ಇಲ್ಲಿ? ಇಷ್ಟು ಅವಮಾನ ಆದ್ಮೇಲೂ ಕೂಡ ನಾಚಿಕೆ ಆಗ್ತಿಲ್ವಾ ಜೈ? ಸ್ವಲ್ಪನೂ ಮರ್ಯಾದೆ ಇಲ್ವಾ? ನಾಚಿಕೆ ಮರ್ಯಾದೆ ಮನುಷ್ಯನ್ಗೆ ಮಾವ, ಪ್ರೀತಿಸೋ ಮನ್ಸಿಗಲ್ಲ. ಪ್ರೇಮಿಗೆ ಪ್ರೀತಿಸೋದಷ್ಟೇ ಗೊತ್ತು. ಪ್ರೀತಿಸೋ ಜೀವಕ್ಕೆ ಪ್ರೇಯಸಿ ಪ್ರಾಣನೇ ಬೇಕು. ನನಗ್ ನಿತ್ಯನೇ ಬೇಕು. ನಿನ್ಗೇನು ಅರ್ಥ ಆಗ್ತಾ ಇಲ್ವಾ ಜೈ? ಬಾ ಹೋಗೋಣ. ನನ್ ಪ್ರಾಣ ಇಲ್ಲೇ ಇದೆ. ಇವಳನ್ನ ಬಿಟ್ಟು ಹೇಗ್ ಬರ್ಲಿ ಡ್ಯಾಡ್? ಬಂದು ಜೀವಂತ ಶವವಾಗಿ ಹೇಗ್ ಬದುಕ್ಲಿ? ಪ್ರಾಣ ಇಲ್ದಿರೋ ಶವಕ್ಕೆ ಸಂತೋಷ ಎಲ್ಲಿರುತ್ತೆ? ಅಂದ್ರೆ ಇಲ್ಲಿ ಮನೆ ಆಳಿ ಆಗ್ತ್ಯಾ? ನಮ್ ಮನೆ ಮರ್ಯಾದೆ ಗೌರವ ಮಣ್ಪಾಲ್ ಮಾಡ್ತ್ಯಾ? ವಂಶದ ಹೆಸರು ನಾಶ ಮಾಡ್ತ್ಯಾ? ಅತ್ತೆ, ನಿಮಗೆ ಮರ್ಯಾದೆ ಗೌರವ ವಂಶ ಹೆಚ್ಚಿರ್ಬೋದು, ಆದ್ರೆ ನನಗೆ ನಿತ್ಯನೇ ಜೀವ, ನಿತ್ಯನೇ ಗೌರವ, ನಿತ್ಯನೇ ವಂಶ, ನಿತ್ಯನೇ ಎಲ್ಲ. ನಾನು ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ನಿತ್ಯನ್ ಕಳ್ಕೊಂಡ್ರೆ ನಾನು ಕಳ್ಕೊಂಡ ಹಾಗೆ. ಆಮೆ ಬಿಗ್ ಲೂಸರ್. ನಿತ್ಯಗೋಸ್ಕರ ನಮ್ಗೆಲ್ಲ ನೋವು ಕೊಡ್ತೀಯ ಜೈ? ನಿತ್ಯ ನನ್ನ ಜೊತೆಗಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ಮಾವ. ನಾನು ಹ್ಯಾಪಿಯಾಗಿದ್ರೆ ನಮ್ ಕುಟುಂಬ ನೀವೆಲ್ರೂ ಹ್ಯಾಪಿಯಾಗಿದ್ದಂಗಲ್ವಾ? ಆಂಟಿ ನಿತ್ಯನ ಕರ್ಕೊಂಡು ಹೋಗ್ತಿದ್ರೆ ನನ್ನ ಎದೆಲಿ ಬೆಂಕಿ ಬಿದ್ದು ಆ ಬೆಂಕಿಲಿ ನಾನು ಸುಡ್ತಿದ್ರೆ ನೀವೆಲ್ಲ ಖುಷಿಯಾಗಿರ್ತೀರ. ಏನ್ ಮಾಡೋದು ಜನಾರ್ದನ್? ಮಾಡೋಕೇನಿದೆ ಅಜ್ಜಿ? ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವೇನು ಮಾಡಕ್ಕಾಗಲ್ಲ. ನಿತ್ಯನ ಬಿಟ್ಟು ಅವನ್ ಬದುಕಲ್ಲ.
ಅವ್ರನ್ನ ಬೇರೆ ಮಾಡೋದು ಪಾಪನೇ. ಇವತ್ತಲ್ದೆ ಹೋದ್ರು ನಾಳೆ ಅವ್ರು ದೂರ ಆಗೋದು ತಪ್ಪಲ್ಲ ಅಲ್ವಾ? ನಾವು ಅವ್ರನ್ನ ದೂರ ಮಾಡದೆ ಹೋದ್ರು ಶಾಪ ಅವ್ರನ್ನ ದೂರ ಮಾಡುತ್ತೆ ಅಲ್ವಾ? ಈಗ್ಲೇ ದೂರ ಆದ್ರೆ ಕನಿಷ್ಠ ನಿತ್ಯ ಪ್ರಾಣನಾದ್ರೂ ಉಳಿಯುತ್ತೆ, ಆ ಪಾಪನಾದ್ರೂ ನಮ್ಮಿಂದ ದೂರ ಆಗುತ್ತೆ. ನಾಳೆ ಏನ್ ನಡೆಯುತ್ತೋ ಯಾರಿಗ್ ಗೊತ್ತಜ್ಜಿ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿತ್ಯನ್ ಪ್ರಾಣ ಉಳಿಬಹುದು. ಅವರಿಬ್ರು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಆದ್ರೂ ಏನ್ ಹೇಳಿ ಜೈನ ನಿತ್ಯನ ಬೇರೆ ಮಾಡೋಕ್ ಸಾಧ್ಯ? ಜೈಗೆ ನಿಜವಾದ ವಿಷಯ ಹೇಳ್ಬಿಡೋಣ. ನಮ್ ವಂಶದ ಶಾಪದ ಬಗ್ಗೆ ಹೇಳಿದ್ರೆ ಜೈ ಒಪ್ಕೊಳ್ತಾನೆ. ನಿತ್ಯ ಪ್ರಾಣ ಉಳಿಯೋದು ಜೈಗೆ ಸಂತೋಷನೇ ಅಲ್ವಾ? ಇಲ್ಲ ಅಜ್ಜಿ, ಶಾಪದ ಬಗ್ಗೆ ಜೈಗೆ ಹೇಳಿದ್ರೆ ಅವನ್ ಯಾವತ್ತೂ ನಮ್ಮನ್ ಕ್ಷಮಿಸೋದಿಲ್ಲ. ಎಲ್ಲ ಗೊತ್ತಿದ್ದು ಒಂದು ಅಮಾಯಕಿ ಪ್ರಾಣನ ಬಲಿ ಕೊಡೋಕೆ ಈ ಮದ್ವೆ ಮಾಡಿದ್ರ ಅಂತ ಅವನಿಗೆ ಗೊತ್ತಾದ್ರೆ ಜೀವನ ಪೂರ್ತಿ ಅಸಹ್ಯ ಪಡ್ತಾನೆ. ಅದು ನಿಜಾನೇ. ಈ ಪಾಪಕ್ಕೆ ಪರೋಕ್ಷವಾಗಿ ನಾನು ಕೂಡ ಕಾರಣ ಅಂತ ನೊಂದ್ಕೋತಾನೆ. ಅದಕ್ಕೆ ಅಜ್ಜಿ, ಶಾಪದ ಬಗ್ಗೆ ಹೇಳೋಕ್ಕಿಂತಲೂ ಅವನ ಮನೆ ಹಳ್ಳಿನಾಗ ಇರೋಗ್ ಬಿಡೋದೇ ಒಳ್ಳೇದು. ಅಷ್ಟೇ ಅಂತೀಯಾ? ಸರಿನೋ ತಪ್ಪು, ನಮ್ಗೆ ಅದನ್ ಬಿಟ್ಟು ಬೇರೆ ದಾರಿ ಇಲ್ಲ ಅಜ್ಜಿ. ಅದಕ್ ಮೇಲೆ ದೇವ್ರಿಚ್ಛೆ. ಆ ದೇವ್ರೇ ಅವ್ರನ್ನ ಕಾಪಾಡ್ಬೇಕು. ಹಾಗೆ ಮಾಡೋಣ ಜನಾರ್ದನ್. ಯಾವ್ದೇನಾದ್ರೂ ಸರಿ, ಇಂಥದಕ್ಕೆಲ್ಲ ನಾವು ಒಪ್ಕೋಬಾರ್ದು. ನಾವು ಒಪ್ಕೊಳ್ದಿದ್ ಮಾತ್ರಕ್ಕೆ ಜೈ ಕೇಳ್ತಾನ? ತಡಿಬೇಕು, ಹೇಗಾದ್ರೂ ಸರಿ ತಡಿಬೇಕು. ಜೈ ಇಲ್ಲಿರೋದಾದ್ರೆ ನಮ್ಗೇನ್ ನಷ್ಟ? ಜೈ ಈ ಮನೇಲಿದ್ರೆ ಆ ಮನೇಲಿ ಅಧಿಕಾರ ನಮ್ದೇ ಆಗತ್ತಲ್ಲ. ಆಗಲ್ಲ, ಆ ಆಸ್ತಿ ಕೂಡ ಈ ಆಸ್ತಿಗೆ ಸೇರ್ ಹೋಗುತ್ತೆ. ಜೈ ನಿತ್ಯ ಇಲ್ಲೇ ಇದ್ರೆ ಅವ್ರ ಶೋಭನ ಮುಗ್ದು ಅವ್ರಿಗೆ ಮಗನೋ ಮಗಳು ಹುಟ್ಟಿದ್ರೆ ಅವ್ರ ಮೂತಿ ಮುಖ ಒರೆಸ್ತಾ ಆಡಿಸ್ತಾ ಇಲ್ಲೇ ಕೂತ್ಕೋಬೇಕ್ರಿ. ಅಯ್ಯೋ, ಅದು ನನ್ಗಾಗಲ್ಲ. ಅದಕ್ಕೆ ಹೇಗಾದ್ರೂ ಸರಿ ಜೈನ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕು. ಏನಾದ್ರೂ ಮಾಡಿ ಜೈಗೆ ಡಿವೋರ್ಸ್ ಕೊಡ್ಸಿ ನಮ್ ಸ್ವಪ್ನನ್ ಕೊಟ್ಟು ಮದ್ವೆ ಮಾಡ್ಬೇಕು. ಆಗ ನಾವು ನಮ್ಮ ಮೊಮ್ಮಕ್ಳ ಜೊತೆ ಆಟ ಆಡ್ಬೋದು. ಇದು ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ಅಲ್ವಾ ಹೇಳಿದ್ದು. ಜೈ ಮನೆ ಅಳಿ ಆಗ್ಬಾರ್ದು ಅಂತ ನೀವು ಕೂಡ ಗಟ್ಟಿಯಾಗಿ ಹೇಳಿ. ನಮ್ ಪ್ರಾಣನ ನಿಮ್ ಕೈಲಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ದಿನ ನೋಡಿ ಶುಭ ಕಾರ್ಯ ನಡೆಸಿ. ಹೋಗ್ ಬರ್ತೀವಿ ಜೈ. ಬರ್ತೀವಿ ರೂಪ ಅವ್ರೆ. ನಡೀರಿ.